ಸರಿ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಸು ವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಸೆ ಗುರೂನ್ಮಮ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 11ನೇ ಶ್ಲೋಕ ಆಗಿತ್ತಲ್ವಾ? ಆಗ್ಬೇಕಲ್ವಾ? 11 ಆಗ್ಬೇಕು ಆಚಾರ್ಯ. ಹಾ ಹಾ 11 ಆಗ್ಬೇಕು. ಸರಿ ಸರಿ. 10ನೇ ಶ್ಲೋಕದಲ್ಲಿ ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರಮಿವಾಂಭಸ. ಸಕಲ ಅಭಿಮಾನವನ್ನು ಬಿಟ್ಟು ನಾನೇ ಸ್ವತಂತ್ರಕರ್ತ ಎನ್ನುವಂತಹ ವಿಶೇಷವಾದ, ಅದು ಮುಖ್ಯ. ಸ್ವತಂತ್ರಕರ್ತೃ ನಾನಲ್ಲ, ಪರಮಾತ್ಮ, ನಾನು ಅಸ್ವತಂತ್ರ. ಸಂಗಂ ಕರ್ಮಾಣಿ ಸಂಗಂ ತ್ಯಕ್ತ್ವಾ, ಫಲದ ಆಸೆಯನ್ನೂ ಕೂಡ ಬಿಟ್ಟು ಪರಮಾತ್ಮನೇನೆ ನನ್ನಲ್ಲಿ ನಿಂತು ನನ್ನ ಉದ್ಧಾರಕ್ಕಾಗಿ ನನ್ನ ವರ್ಣಾಶ್ರಮೋಚಿತವಾದ ಕರ್ಮಗಳನ್ನ ಭಗವತ್ ಪೂಜಾ ರೂಪವಾಗಿ ನನ್ನಿಂದ ಮಾಡಿಸುತ್ತಿದ್ದಾನೆ ಎಂಬುದಾಗಿ ಯಾರು ತಿಳಿತಾನೋ ಅವನು ಪದ್ಮಪತ್ರಮಿವಾಂಭಸ ಪಾಪೇನ ನಲಿಪ್ಯತೆ. ಹೇಗೆ ಕಮಲದ ಪತ್ರಕ್ಕೆ ನೀರು ಅಂಟಿಕೊಳ್ಳೋದಿಲ್ಲವೋ ಅದೇ ರೀತಿ ಈ ಜ್ಞಾನಿಗೆ ತಾನು ಮಾಡಿದಂತಹ ಕರ್ಮಗಳ ಫಲವಾದ ಪುಣ್ಯ ಪಾಪಗಳು ಇವನನ್ನ ಅಂಟಿಕೊಳ್ಳೋದಿಲ್ಲ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದ. ಈಗ ನೋಡಿ, ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾ ಆತ್ಮಶುದ್ಧಯೇ. ನೋಡಿ, ಯೋಗಿನಃ ಕರ್ಮ ಕುರ್ವಂತಿ, ಯೋಗಿಗಳು ಕರ್ಮಗಳನ್ನ ಮಾಡ್ತಾರಂತೆ. ಹೇಗೆ ಅಂತಂದ್ರೆ, ಮನಸಾ, ಮೊಟ್ಟ ಮೊದಲಿಗೆ ಕಾಯೇನ ದೇಹದಿಂದ, ಮನಸಾ ಮನಸ್ಸಿನಿಂದ, ಬುದ್ಧ್ಯಾ ಬುದ್ಧಿಯಿಂದ, ಇಂದ್ರಿಯೈಹಿ ಅಂದ್ರೆ ಅಹಂಕಾರಗಳಿಲ್ಲದ ಸ್ವಾತಂತ್ರ್ಯವನ್ನ ಕಿತ್ತೊಗೆದ ಇಂದ್ರಿಯಗಳಿಂದ, ಕೇವಲೈಹಿ ಇಂದ್ರಿಯೈಹಿ. ನೋಡಿ, ಕೇವಲೈಹಿ, ಕೇವಲ ಶಬ್ದ ಯಾಕೆ ಕೊಟ್ಟಿದ್ದು ಅಂತಂದ್ರೆ ಅಹಂಕಾರ ರಹಿತವಾದ ಇಂದ್ರಿಯಗಳಿಂದ ಅನ್ನೋದನ್ನ ಸೂಚನೆ ಮಾಡ್ಲಿಕ್ಕೋಸ್ಕರವಾಗಿ ಕೇವಲೈಹಿ ಇಂದ್ರಿಯೈಹಿ ಅಪಿ, ದೇಹದಿಂದ ಮಾಡ್ತಾರೆ, ಮನಸ್ಸಿನಿಂದ ಮಾಡ್ತಾರೆ, ಬುದ್ಧಿಯಿಂದ ಮಾಡ್ತಾರೆ. ಏನಿದು ಕರ್ಮ? ಒಂದು ಕೆಲಸ ಮಾಡಬೇಕಾದ್ರೆ ಇವೆಲ್ಲವೂ ಬೇಕೇ ಬೇಕು. ಮನಸ್ಸಿಲ್ಲದೇನೆ, ನಾವು ಮನಸ್ಸನ್ನ ಮಾಡದೇನೆ ಆ ಕೆಲಸ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ದೇಹವೇ ಎದ್ದು ಹೋಗೋದಿಲ್ಲ. ನಾನು ಊಟ ಮಾಡಬೇಕು ಅಂತ ಮನಸ್ಸು ಮಾಡಿದರೆ ಮಾತ್ರ ನನ್ನ ಕೈಗಳು ಆ ತುತ್ತನ್ನ ತೆಗೆದುಕೊಳ್ಳೋದು, ಬಾಯಲ್ಲಿ ಹಾಕಿಕೊಳ್ಳೋದು, ಬಾಯಿ ಅಲ್ಲಿರುವಂತಹ ಹಲ್ಲುಗಳು ಅಗೆಯುವುದು ಮಾಡ್ಲಿಕ್ಕೆ ಶುರು ಮಾಡುತ್ತೆ. ರಸನೇಂದ್ರಿಯಕ್ಕೆ ಜ್ಞಾನ ಬರೋದೇ ಆವಾಗ. ಮನಸ್ಸು ಮುಖ್ಯ ಇರಬೇಕು.
ಮನಸ್ಸೇ ಇಲ್ಲ ಅಂತ ಆದ್ರೆ ಇವೆಲ್ಲವೂ ಕೆಲಸವೇ ಮಾಡೋದಿಲ್ಲ. ಮತ್ತೆ ಯಾಕೆ ಸಪರೇಟ್ ಸಪರೇಟ್ ಆಗಿ ಯಾಕೆ ಹೇಳಿದ್ದಾರೆ ಅಂತಂದ್ರೆ ನೋಡಿ, ಕಾಯೇನ ಅಂತಂದ್ರೆ ಭಗವತ್ ಪೂಜಾರೂಪವಾದ ಕೆಲಸಗಳು, ಅಂದ್ರೆ ಪ್ರದಕ್ಷಿಣೆ, ನಮಸ್ಕಾರಾದಿಗಳು. ಮನಸ್ಸಿನಿಂದ ಮತ್ತೆ ಸಪರೇಟ್ ಆಗಿ ಹೇಳಿದ್ದಾರೆ. ಅಂದ್ರೆ ಮನಸ್ಸಿನಲ್ಲಿ ಧ್ಯಾನವನ್ನ ಮಾಡುವಂಥದ್ದು, ಪರಮಾತ್ಮನ ರೂಪಗಳನ್ನ, ವಿಭೂತಿ ರೂಪಗಳನ್ನ ವಿಶೇಷವಾದ ಚಿಂತನೆಯನ್ನ ಮಾಡುವಂಥದ್ದು. ಧ್ಯಾನ ಮಾಡಬೇಕಾದ್ರೆ ನಮ್ಮ ದೇಹಕ್ಕೆ ಯಾವ ಒಂದು ಕೆಲಸ ಇರೋದಿಲ್ಲ. ಬುದ್ಧ್ಯಾ ಅಂದ್ರೆ ಬುದ್ಧಿಶಕ್ತಿಯಿಂದ ಶಾಸ್ತ್ರಾಧ್ಯಯನ ಮಾಡುವಂಥದ್ದು. ಇಂದ್ರಿಯೈಹಿ ಇಂದ್ರಿಯಗಳಿಂದ ಪರಮಾತ್ಮನ ಕಥೆಗಳನ್ನ, ಪರಮಾತ್ಮನ ಮೂರ್ತಿಗಳನ್ನ ಕೇಳುವಂಥದ್ದು, ನೋಡುವಂಥದ್ದು, ಮುಟ್ಟುವಂಥದ್ದು, ಅವನ ನಿರ್ಮಾಲ್ಯವನ್ನ ಆಘ್ರಾಣಿಸುವಂಥದ್ದು, ಅವನಿಗೆ ಸಮರ್ಪಿತವಾದ ನೈವೇದ್ಯವನ್ನ ಸ್ವೀಕರಿಸುವಂಥದ್ದು, ಇದು ಇಂದ್ರಿಯಗಳು. ನಾವು ಏನೋ ಆರತಿ ಮಾಡ್ತಾ ಇರ್ತೇವೆ, ನಾನೇ ಆರತಿ ಮಾಡಿದ್ದು ಅಂತ ಪರಮಾತ್ಮನೇ ಮಂಗಳಾರತಿಯನ್ನ ಮಾಡುವ ಸಮಯದಲ್ಲಿ ನಾನು ಮಾಡಿದೆ, ನಾನು ಪರಮಾತ್ಮನಿಗೆ ನೈವೇದ್ಯವನ್ನ ಸಮರ್ಪಣೆ ಮಾಡಿದೆ ಅಂತ ಮನಸ್ಸಿನಲ್ಲಿ ಇರ್ತದೆ. ಆದ್ರೆ ಆರತಿಯನ್ನ ಮಾಡುವಂತಹ ಸಮಯದಲ್ಲಿ ಅದನ್ನ ಶಂಖಕ್ಕೆ ಸ್ಪರ್ಶ ಮಾಡ್ತೇವೆ. ಶಂಖಕ್ಕೆ ಸ್ಪರ್ಶಿಸಿ ತದನಂತರ ಆರತಿ. ಅದರ ಏನ್ ಅರ್ಥ? ಲಕ್ಷ್ಮೀದೇವಿಯೇನೇ ಆರತಿ ಮಾಡ್ತಾ ಇದ್ದಾಳೆ ಪರಮಾತ್ಮನಿಗೆ ಅನ್ನುವಂತಹ ಅನುಸಂಧಾನ ಬರಬೇಕು. ಮುಖ್ಯ ಅದು. ಶಂಖ ಸ್ಪರ್ಶವನ್ನ ಮಾಡೋದು ಯಾಕೆ? ಲಕ್ಷ್ಮೀದೇವಿ ಆರತಿ ಮಾಡ್ತಾ ಇದ್ದ, ಅವಳೇ ಯೋಗ್ಯಳು ಪರಮಾತ್ಮನ ಆರತಿ ಮಾಡ್ಲಿಕ್ಕೆ. ನಾವ್ ಯಾರು ಹೇಳಿ? ತೃಣಮಾನವರು. ಈ ರೀತಿ ಅಹಂಕಾರಗಳು ಇರಬಾರದು. ಅಹಂಕಾರ ರಹಿತವಾದ ಇಂತಹ ಇಂದ್ರಿಯಗಳಿಂದ ಅಷ್ಟೇ ಅಲ್ಲ, ನನಗೆ ಇದೊಂದು ಕೆಲಸ ಆಗ್ಬೇಕಾಗಿದೆ, ಆದ್ದರಿಂದ ದೇವರಿಗೆ ಸತ್ಯನಾರಾಯಣ ಪೂಜೆಯನ್ನ ಮಾಡಿಸ್ತಾ ಇದ್ದೇನೆ, ಹಂಗಲ್ಲ. ಏನು? ಸಂಗಂ ತ್ಯಕ್ತ್ವ, ಯಾವ ಫಲದ ಆಸೆಯನ್ನು ಕೂಡ ಇಟ್ಟುಕೊಳ್ಳೋದಿಲ್ಲ. ಯಾವುದೇ ಕರ್ಮವನ್ನ ಮಾಡ್ಲಿ, ಅದರಲ್ಲೂ ವಿಶೇಷವಾಗಿ ಭಗವತ್ ಪೂಜಾ ರೂಪವಾದ ಕರ್ಮವನ್ನ ಮಾಡುವಂತಹ ಸಮಯದಲ್ಲಿ ಯಾವ ಒಂದು ಫಲದ ಆಸೆಯನ್ನು ಕೂಡ ಇಟ್ಟುಕೊಳ್ಳೋದಿಲ್ಲ. ಮತ್ತೆ ಅಲ್ಲಪ್ಪ, ನೀವೆಲ್ಲ ಹೇಳಬಹುದು, ಅಲ್ಲ ಫಲದ ಆಸೆಯೇ ಇಲ್ಲ ಅಂತ ಆದ್ರೆ, ಇಂಥ ಸಿಗುತ್ತೆ ಅನ್ನೋದು ಗೊತ್ತಾದ್ರೆ ನಾವು ಅದರಲ್ಲಿ ಪ್ರವೃತ್ತಿ ಮಾಡ್ತೇವೆ. ನಮಗೆ ಏನೂ ಬೇಡ ಅಂತ ನಾವೇ ಪ್ರವೃತ್ತಿ ಮಾಡೋಣ ಅಂತಂದ್ರೆ ಯಾಕೆ ಮಾಡಬೇಕು ಅಂತಂದ್ರೆ ಆತ್ಮಶುದ್ಧಯೇ, ಮನಸ್ಸಿನ ಶುದ್ಧಿಗಾಗಿ. ಮನಸ್ಸಿನ ಶುದ್ಧಿಗಾಗಿ ದೇಹದಿಂದ, ಮನಸ್ಸಿನಿಂದ, ಬುದ್ಧಿಯಿಂದ, ಇಂದ್ರಿಯಗಳಿಂದ, ಅಹಂಕಾರ ರಹಿತವಾದ ಇಂದ್ರಿಯಗಳಿಂದ ಫಲದ ಆಸೆಯನ್ನ ಕಿತ್ತೊಗೆದು ಮನಸ್ಸಿನ ಶುದ್ಧಿಗಾಗಿ. ಮನಸ್ಸು ಪವಿತ್ರವಾಯಿತು ಅಂತಾದ್ರೆ ಅದರಲ್ಲಿ ಪವಿತ್ರವಾದ ಜ್ಞಾನವೆಂಬುವಂತಹ ದೀಪ ಅದರಲ್ಲಿ ಬೆಳೆಯಲಿಕ್ಕೆ ಸಾಧ್ಯ. ಆದ್ದರಿಂದ ಮನಸ್ಸಿನ ಶುದ್ಧಿಗಾಗಿ ಕರ್ಮಗಳನ್ನ ಯೋಗಿಗಳು ಮಾಡ್ತಾರೆ. ಅಲ್ಲ, ಯೋಗಿಗಳು ಅಂತಂದ್ರೆ ಮನಸ್ಸು ಶುದ್ಧವಾಗಿಯೇ ಇರ್ತದೆ. ಯಾರು ಮನಸ್ಸು ಶುದ್ಧ ಇಲ್ಲವರು ಯೋಗಿಗಳಂತ ಹೇಗೆ ಕರೆಯೋಣ? ಚಂಚಲಂ ಹಿ ಮನಃಕೃಷ್ಣ ವಾಯೋರ್ಪಿ ಸುದುಷ್ಕರಂ. ಬಹಳ ಚಂಚಲ ಕೃಷ್ಣ. ಒಂದು ಕಡೆ ಹಿಡಿಯೋದು ಆಟ ಅಲ್ಲ ಕೃಷ್ಣ, ಆಟ ಅಲ್ಲ. ಅದನ್ನ ನಿಗ್ರಹಣೆ ಮಾಡೋದೇ ಬಹಳ ಕಷ್ಟ. ಹೌದು, ಒಪ್ಕೊಳ್ತೇನೆ ಅಂತಾನೆ ಕೃಷ್ಣ. ಹೌದಪ್ಪ, ನಾನು ಒಪ್ಕೊಳ್ತೇನೆ. ಮನಸ್ಸು ಯಾವಾಗ ಅಶುದ್ಧವಾಗೋದು? ಕೆಟ್ಟ ಚಿಂತನೆಯಿಂದ. ಅಡಿಗೆಯನ್ನ ಮಾಡ್ತೇವೆ, ಪಾತ್ರೆ ಮುಸುರೆ ಆಗತ್ತೆ. ಅದೇ ಪಾತ್ರೆಯನ್ನ ನಾವು ನಾಳೆ ಅಡಿಗೆಗೆ ಉಪಯೋಗಿಸೋದಿಲ್ಲ, ತೊಳಿಬೇಕು. ತದನಂತರವೇನೆ ಮರುದಿನ ಅಡಿಗೆಗೆ ಅದು ಉಪಯೋಗವಾಗತ್ತೆ. ಹಾಗೆ ನಮ್ಮ ಮನಸ್ಸು ಕೂಡ ಮುಸುರೆ ಆಗುತ್ತೆ. ಮುಸುರೆ ತೊಳೆಯಬೇಕು ಮನದ, ಮುಸುರೆ ತೊಳೆಯಬೇಕು ಹೃದಯದ, ಮುಸುರೆ ತೊಳೆಯಬೇಕು. ಏನು? ಮುಸುರೆ ತೊಳೆಯಬೇಕು, ಘುಸು ಘುಸು ಬಿಡಬೇಕು.
ಮತ್ತೊಬ್ಬರ ಬಗ್ಗೆ ಗುಸುಗುಸು ಮಾತಾಡೋದನ್ನ ಮೊದಲಿಗೆ ಬಿಡಬೇಕು. ನಿಮ್ಮ ಕೈಲಿ ಆಗುತ್ತೋ ಅವರನ್ನ ಸರಿ ದಾರಿಗೆ ತನ್ನಿ, ಇಲ್ವೋ ಸುಮ್ಮನೆ ಕೂಡಿ ಅಷ್ಟೇ. ಕಾಮ ಕ್ರೋಧದಿಂದ ಬೆಂದ ಈ ಪಾತ್ರೆಯ ರಾಮನಾಮವೆಂಬೋ ಹೇಮಾ ನದಿಯಲಿ. ಅದೆಲ್ಲ ಅಗ್ನಿಯಿಂದ ಬೆಂದಿರುತ್ತೆ ಪಾತ್ರೆ, ಅನ್ನ ಇತ್ವೇಳೆ ಇತ್ಯಾದಿಗಳ ಮುಸುರೆ ಆಗಿರುತ್ತದೆ. ಇದು ಕಾಮ ಕ್ರೋಧದಿಂದ ಬೆಂದ ಈ ಪಾತ್ರೆಯ, ನೀರಿನಲ್ಲಿ ಅಲ್ಲ. ನೀರಿನಲ್ಲಿ ದೇಹವನ್ನ ತೊಳೆಯಬಹುದು, ಕಣ್ಣಿಗೆ ಕಾಣಿಸದೇ ಇರೋದನ್ನ ಹೇಗೆ ತೊಳಿಬೇಕು? ಪರೋಕ್ಷನಾದ ಪರಮಾತ್ಮನ ನಾಮದಿಂದಾಗಿ ಈ ಪರೋಕ್ಷವಾದ ಮನಸ್ಸನ್ನ ತೊಳೆಯಬೇಕು. ರಾಮನಾಮವೆಂಬೋ ಹೇಮಾ ನದಿಯಲಿ, ಬಂಗಾರದ ನದಿ ರಾಮನ ನಾಮ. ಆದ್ದರಿಂದ ಮನಸ್ಸೂ ಕೂಡ ಮೈಲಿಗೆ ಆಗಿರುತ್ತೆ, ಮುಸುರೆ ಆಗಿರುತ್ತದೆ. ಅದೇ ಮುಸುರೆಗೊಂಡ ಮನಸ್ಸಿನಿಂದಾಗಿ ನಾಳೆ ಮತ್ತೆ ಪರಮಾತ್ಮನ ಒಂದು ಧ್ಯಾನ ಮಾಡ್ಲಿಕ್ಕೆ ಸಾಧ್ಯನಾ? ಆಗೋದಿಲ್ಲ. ಅದರಿಂದ ಅದನ್ನ ಪವಿತ್ರಗೊಳಿಸ್ಬೇಕು ಅಂತಂದ್ರೆ ಏನ್ ಮಾಡಬೇಕು? ಈ ರೀತಿ ಕರ್ಮಗಳನ್ನ ಮಾಡ್ತಾ ಇರಬೇಕು ಸದಾಕಾಲ. ಸತ್ಕರ್ಮಗಳನ್ನ ಸತ್ಕರ್ಮಗಳನ್ನ ಮಾಡಬೇಕು, ಅದು ಅನಿವಾರ್ಯ, ಮಾಡಲೇಬೇಕು. ಯಾವ ರೀತಿ ಮಾಡಬೇಕು ಅಂತ ಕೃಷ್ಣ ಹೇಳಿದ್ದಾನೆ ಇದರಲ್ಲಿ. ದೇಹದಿಂದ ಮನಸ್ಸಿನಿಂದ, ವಿಶೇಷವಾಗಿ ನಾನು ಇದಕ್ಕೆ ಕರ್ತೃ ಅಲ್ಲ, ಪರಮಾತ್ಮನೇ ನಿಂತು ಮಾಡಿಸಿ ಅದಕ್ಕೆ ಫಲವನ್ನ ಕೊಡ್ತಾನೆ ಅಂತ ವಿಶೇಷವಾದ ಅಭಿಮಾನ. ಈ ಒಂದು ಅಭಿಮಾನದಿಂದಾಗಿ ಅಭಿಮಾನ ರಹಿತವಾಗಬೇಕು. ಯಾವ ಅಭಿಮಾನ ರಹಿತರಾಗಬೇಕು? ನಾನು ಮಾಡ್ತಾ ಇದ್ದೇನೆ ಎನ್ನುವಂತಹ ಅಭಿಮಾನ ರಹಿತರಾಗಬೇಕು. ಅಭಿಮಾನ ಸಹಿತವಾಗಿಯೂ ಇರಬೇಕು. ಏನಂತ? ಪರಮಾತ್ಮನೇ ನಿಂತು ನನ್ನಲ್ಲಿ ನಿಂತು ಈ ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ ಎನ್ನುವಂತ ಅಭಿಮಾನವೂ ಕೂಡ ಇರಬೇಕು. ಇದು ಮುಖ್ಯ. ಅವಾಗ ನಮ್ಮ ಮನಸ್ಸು ಶುದ್ಧವಾಗತ್ತೆ. ತದನಂತರ ನಾಳಿನ ಪೂಜೆಗೆ, ಧ್ಯಾನಕ್ಕೆ, ಕಥಾಶ್ರವಣಕ್ಕೆ, ಸಚ್ಚಾಸ್ತ್ರ ಶ್ರವಣಕ್ಕೆ, ಅಧ್ಯಯನಕ್ಕೆ ನಮ್ಮ ಮನಸ್ಸು ಉಪಯೋಗವಾಗತ್ತೆ. ಅದರಿಂದಾಗಿ ಜ್ಞಾನದ ಜ್ಯೋತಿ ನಮ್ಮ ಮನಸ್ಸಿನಲ್ಲಿ ಬೆಳಗತ್ತೆ. ಆದ್ದರಿಂದ ಮನಸ್ಸಿನ ಶುದ್ಧಿಗಾಗಿ ಯೋಗಿಗಳು ಈ ರೀತಿಯಾದಂತಹ ಕರ್ಮಗಳನ್ನ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ನೋಡಿ, ನೋಡಿ, ಬರ್ಕೊಳ್ಳಿ, ಅರ್ಥವನ್ನ ಬರ್ಕೊಳ್ಳಿ. ದೇಹೇನ ಶರೀರದಿಂದ, ಕಾಯೇನ ಶರೀರದಿಂದ, ಕಾಯೇನ ಶರೀರದಿಂದ, ಮನಸ್ಸಿನಿಂದ, ಮನಸ್ಸಿನಿಂದ, ಬುದ್ಧಿಯಿಂದ, ಬುದ್ಧಿಯಿಂದ ಕೇವಲೈಃ ಇಂದ್ರಿಯೈಃ ಅಪಿ, ಕೇವಲೈಃ ಇಂದ್ರಿಯೈಃ ಅಂತ ಬರ್ಕೊಳ್ಳಿ. ಕೇವಲೈಃ ಇಂದ್ರಿಯೈಃ, ಅಹಂಕಾರರಹಿತವಾದ ಇಂದ್ರಿಯಗಳಿಂದ, ಅಹಂಕಾರರಹಿತವಾದ ಇಂದ್ರಿಯಗಳಿಂದ, ಯೋಗಿನಃ ಅಪಿ, ಯೋಗಿಗಳೂ ಕೂಡ, ಯೋಗಿನಃ ಅಪಿ
ಯೋಗಿಗಳೂ ಕೂಡ ಸಂಗಂ ತ್ಯಕ್ತ್ವಾ ಫಲದ ಆಸೆಯನ್ನು ಬಿಟ್ಟು, ಸಂಗಂ ತ್ಯಕ್ತ್ವಾ ಫಲದ ಆಸೆಯನ್ನು ಬಿಟ್ಟು ಆತ್ಮನಃ ಮನಸ್ಸಿನ ಆತ್ಮನಃ ಮನಸ್ಸಿನ ಮನಸ್ಸಿನ ಶುದ್ಧಯೇ ಪರಿಶುದ್ಧಿಗಾಗಿ ಶುದ್ಧಯೇ ಪರಿಶುದ್ಧಿಗಾಗಿ ಕರ್ಮ ವಿಹಿತ ಕರ್ಮವನ್ನು ಕರ್ಮ ವಿಹಿತ ಕರ್ಮವನ್ನು ಕುರುವಂತಿ ಮಾಡುತ್ತಾರೆ. ಪ್ರಶ್ನೆ ಇದ್ರೆ ಕೇಳಿ. ಒಂದು ಟೆಕ್ನಿಕಲ್ ಕ್ವಶನ್ ಆಚಾರ್ಯ. ಹಾ ಕೇಳಿ. ದೇವರ ಪೂಜೆ ಮಾಡೋ ಮುಂದೆ ನಾವು ಶಂಖದಿಂದ ಅಭಿಷೇಕ ಮಾಡ್ತೀವಿ. ಹೌದು. ಹಾಗೇನೆ ಮಂಗಳಾರತಿ ಮಾಡೋ ಮುಂದೆ ಬರೀ ಹಲಗೆ ಸ್ಪರ್ಶ ಮಾಡ್ಬೇಕು, ಕೈಯಿಂದ ಸ್ಪರ್ಶ ಮಾಡ್ಬೇಕು ಶಂಖಕ್ಕೆ? ಇಲ್ಲ, ಹಲಗೆ ಸ್ಪರ್ಶ ಮಾಡಿದ್ರೆ ಸಾಕು. ಸರಿ, ಸರಿಗೆ ಮಾಡ್ತಾ ಇದ್ದೀನಿ. ಧನ್ಯವಾದ. ಹಾ ಆಚಾರ್ಯ, ಇನ್ನೊಂದು ಹಾ. ನಾನು ಒಂದೆರಡು ಕಡೆ ನೋಡ್ದಂಗೆ ಹಾ. ಶಂಖಕ್ಕೆ ಹಲಗೆ ಸ್ಪರ್ಶ ಮಾಡಿದ ಮೇಲೆ ಹ್ಮ್. ನಾವು ಕೈಯಲ್ಲಿ ಗಂಟೆ ಇಟ್ಕೊಂಡಿರ್ತೀವಿ, ಹ್ಮ್. ಗಂಟೆಗೂ ಕೂಡ ಸ್ಪರ್ಶ ಮಾಡ್ತಾರೆ. ಮಾಡ್ತಾರೆ ಅಲ್ಲ, ನಾನ್ ನೋಡ್ದಂಗೆ. ಆಮೇಲೆ ಕೆಲವು ಕಡೆ ಸ್ವಾಮಿಗಳು ಬಂದಾಗ ಹಾ ಮಂಗಳಾರತಿ ಮಾಡಕ್ಕೆ ಕೊಡ್ತಾರಲ್ಲ, ಅವಾಗ ಇಲ್ದೇ ಇದ್ದಾಗ, ಅಂತಂದ್ರೆ ಶಂಖಕ್ಕೆ ಅವರು ಸ್ಪರ್ಶ ಮಾಡಕ್ಕೆ ಆಗದೆ ಇದ್ದಾಗ ಆ ಗಂಟೆ ಮೇಲೆ ಇರ್ತಕ್ಕಂಥ ಪ್ರಾಣ ದೇವರಿಗೆ ಸ್ಪರ್ಶ ಮಾಡಿ ಮಾಡ್ತಾರೆ. ಹೌದು ಇದು ನಾನು ನೋಡಿದ್ದು. ನಾನು ಇದನ್ನ ನೋಡಿದ್ದೀನಿ. ಆದ್ರೆ ಗಂಟೆಗೂ ಸ್ಪರ್ಶ ಮಾಡ್ತಾರೆ ಶಂಖವನ್ನ ಅನ್ನೋದು ನಾನು ನೋಡಿಲ್ಲ. ಅಂದ್ರೆ ಮುಖ್ಯ ಲಕ್ಷ್ಮೀ ದೇವಿ, ಲಕ್ಷ್ಮಿ ಇಲ್ಲದೆ ಹೋಗಿದ್ರೆ ಪ್ರಾಣ ದೇವರೇನೆ ಆ ತರ. ಹೌದು ಹೌದು ಹೌದು. ಸರಿ ಸರಿ ಆಚಾರ್ಯ. ಅಂದ್ರೆ ಎರಡಕ್ಕೂ ಏನ್ ಮಾಡ್ಬೇಕಾದ ನೆಸಿಟಿ ಇಲ್ಲ, ನಾವು ಶಂಖಕ್ಕೆ ಮಾಡಿದ್ರೆ ಸಾಕು. ಹಾ, ಅಂದ್ರೆ ಹಲಗೆ ಆರತಿ ಮಾಡಿದ್ರೆ ಸಾಕು. ಹಲಗೆ ಆರತಿಯನ್ನ ಶಂಖಕ್ಕೆ ಸ್ಪರ್ಶ ಮಾಡಿದ್ರೆ ಸಾಕು. ಹಲಗಾರ್ತಿನ ಶಂಖಕ್ಕೆ ಮುಟ್ಸಿದ್ರೆ ಸಾಕು ಅಲ್ವಾ? ಹೌದು. ಸರಿ ಆಚಾರ್ಯ, ಸರಿ ಆಚಾರ್ಯ, ಸರಿ ಆಚಾರ್ಯ. ಅದು ಇಲ್ದೇ ಇದ್ದಿದ್ದ ಪಕ್ಷದಲ್ಲಿ ಗಂಟೆ ಅನ್ನುವಂಥದ್ದು ಮಂಗಳ ವಾದ್ಯ ಅಷ್ಟೇ. ಹಾ, ಅಲ್ಲಿ ಇರ್ತಕ್ಕಂಥ ಪ್ರಾಣ ದೇವರಿಗೆ ಮುಟ್ಸಿ ಮಾಡೋದು. ಅಲ್ಲ, ಅಲ್ಲಿ ಮುಖ್ಯವಾಗಿ ಇರೋದು ನೀರಾಂಜನ ಅಂದ್ರೆ ಆರತಿ, ಸರಿನಾ? ಮುಖ್ಯವಾಗಿ ಇರೋದು ಅದು. ಅದಕ್ಕೆ ಆ ತತ್ವಾಭಿಮಾನಿ ದೇವತೆಗಳಲ್ಲಿ ಅಥವಾ ಬಹಳ ಪರಮ ಮುಖ್ಯವಾಗಿ ಇರುವಂತಹ ಪರಮಾತ್ಮನಿಗೇನೆ ಸಾಕ್ಷಾತ್ತಾಗಿ ಆರತಿ ಮಾಡುವಂತ ಯೋಗ್ಯತೆ ಇರುವಂತದ್ದು ಧರ್ಮಪತ್ನಿಯಾದ ಲಕ್ಷ್ಮೀ ದೇವಿಗೆ ಮಾತ್ರ ವಿಶೇಷವಾಗಿ. ಆದ್ದರಿಂದ ಈ ನೀರಾಂಜನವನ್ನ ಮಾಡುವಂಥದ್ದು. ಈ ಗಂಟೆ ಒಂದು ಮಂಗಳ ವಾದ್ಯ ತರ ಅಷ್ಟೇ. ಈಗ ಹಾಗಾದ್ರೆ ದೂರು ಕೂತವರು ಜಾಗಂಟೆ, ಇದು ತಾಳ ಎಲ್ಲವನ್ನು ಬಾರಿಸ್ತಾ ಇರ್ತಾರೆ. ಅದು ಹೇಗೋ ಅದೊಂದು ಗಂಟೆ ತರ ಅಷ್ಟೇ. ಅದರಿಂದ ಅದರ ಸ್ಪರ್ಶ ನಾನೆಲ್ಲೂ ನೋಡಿಲ್ಲ. ಆದ್ರೆ ಶಂಖ ಇಲ್ಲದೆ ಇದ್ದಾಗ, ಶಂಖ ಮಣಿಯಲ್ಲಿದ್ದಾಗ, ಸ್ವಾಮಿಗಳು ಮನೆಗೆ ಬಂದಾಗ ಆ ಗಂಟೆ ಮೇಲೆ ಇರುವಂತಹ ಪ್ರಾಣ ದೇವರನ್ನೇ ಅದು ಸ್ಪರ್ಶ ಮಾಡಿ ತದನಂತರ ಆರತಿ ಮಾಡೋದುಂಟು. ಸರಿ ಆಚಾರ್ಯ, ಸರಿ ಸರಿ. ಅಲ್ಲ, ಯಾಕೆಂದ್ರೆ ಎರಡನ್ನೂ ಕೇಳ್ಕೊಂಡೆ, ಯಾಕೆ ಎರಡನ್ನೂ ನೋಡಿದ್ನಲ್ಲ, ಅದನ್ನ ಕೇಳಿದೆ. ಇಲ್ಲ, ನಾವು ಇನ್ಮೇಲಿಂದ ಬರೀ ಶಂಖಕ್ಕೆ ಮಾತ್ರ ಸ್ಪರ್ಶ ಮಾಡ್ತೀವಿ. ಸರಿ ಆಚಾರ್ಯ. ಒಟ್ಟಲ್ಲಿ ಅನುಸಂಧಾನ ಇಂಪಾರ್ಟೆಂಟ್. ನಾನ್ ಮಾಡ್ತಾಳೆ, ಸರಿ ಆಚಾರ್ಯ. ನಾನು ನೈವೇದ್ಯ ಮಾಡದೆ ಇಲ್ಲ. ನೈವೇದ್ಯ ಮಾಡಬೇಕಾದ್ರೂ ಶಂಖದಲ್ಲಿ ನೀರನ್ನ ತೆಗೆದುಕೊಂಡು 12 ಬಾರಿ ಓಂ ನಮೋ ನಾರಾಯಣ ಅಂತ ಹೇಳಿಯೇನೆ ಪರಿಚೇತನ ಮಾಡೋದು. ಹೌದಾ? ಹೌದೌದು. ಅದರಿಂದ ಎಲ್ಲವೂ
ಹಾ ಇಲ್ಲ ಹೇಳಿ ಹೇಳಿ, ಹೇಳಿ ವಜ್ರ. ಅದಾದ್ಮೇಲೆ ಕೇಳ್ತೀನಿ. ಇಲ್ಲ ಹೇಳ್ಬಿಡಿ, ನೀವು ಪೂರ್ತಿ ಹೇಳಿ. ಇಲ್ಲ ನಮ್ದೇನಿಲ್ಲ, ಅದನ್ನೇ ಓಕೆ, ಹೇಳ್ತಿದ್ದೆ ಅಷ್ಟೇ. ಏನಿಲ್ಲ ಅಂದ್ರೆ ಶಂಖಕ್ಕೆ ನಾವು ಇದು ಮಾಡಿ ಆರತಿ ಮಾಡೋದು ಬರೀ ದೇವ್ರಿಗೆ ಮಾತ್ರ, ಬೇರೆ ದೇವತೆಗಳಿಗೆ ಹಾಗಾದ್ರೆ ಅದನ್ನ ಮಾಡೋ ಹಂಗಿಲ್ಲ. ಹೌದು, ಅಲ್ವಾ? ಫಸ್ಟಿಗೆ ದೇವರಿಗೆ ಮಾಡ್ತೀವಲ್ಲ ಆರತಿನ, ಅದನ್ನ ಮಾತ್ರ ತದನಂತರ ನಾವು ಮಾಡ್ಬೇಕು, ಕ್ರಮವಾಗಿ ಬರಬಹುದು. ಬರಬಹುದು. ಹೌದು ಬಟ್ ಹೌದು ಹೌದು ಶುರು ಮಾಡುವಾಗ ಹೌದು, ಕೃಷ್ಣನಿಗೋ ಶಂಖಕ್ಕೆ ಇಲ್ಲ ಸ್ಪರ್ಶ ಮಾಡಿಯೇನೆ ರಾಮನಿಗೋ ಮಾಡೋದು. ಮಾಡೋದು. ಮಿಕ್ಕಿದ್ದು ಬೇರೆ ದೇವತೆಗಳಿಗೆ ಮಾಡೋ ಅವಶ್ಯಕತೆ ಇಲ್ಲ, ಬರೀ ಅವ್ರಿಗೆ ಮಾತ್ರ ಅವಶ್ಯಕತೆ ಇಲ್ಲ. ಮಾಡ್ತಿದೀವಿ ಹೌದು ಅನ್ನೋ. ಹೌದು ಹಾ, ಹೌದು. ಸರಿ ಸರಿ ಆಚಾರ, ಅಷ್ಟೇ. ಸರಿ, ಮುಂದೆ ಹೋಗೋಣ. ಈ ಮತ್ತೆ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ, ಈ ಯೋಗ ಮತ್ತು ಸನ್ಯಾಸಿಗಳೇ ಮುಕ್ತಿ ಕಾರಣ. ಅಂದ್ರೆ ಎಷ್ಟು ಒತ್ತಿ 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 ಪುನಃ 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 ಹೇಳ್ತಾ ಇದ್ದಾನೆ ಅಂತಂದ್ರೆ, ಈ ಯೋಗ ಮತ್ತು ಸನ್ಯಾಸಗಳೇ ಮುಕ್ತಿಗೆ ಕಾರಣ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸ್ತಾ ಇದ್ದಾನೆ. ಹಿಂದೆ ಸನ್ಯಾಸಸ್ತು ಮಹಾಬಾಹೋ ಅಂತ 6ನೇ ಶ್ಲೋಕದಲ್ಲಿ ಹೇಳಿದ್ದ. ಇವುಗಳ ಮಿಲಿತವಾಗಿ ಕೇವಲ ಸನ್ಯಾಸ ಮುಕ್ತಿಗೆ ಕಾರಣ ಅಲ್ಲ, ಅಲ್ಪ ಸುಖಕ್ಕೆ ಕಾರಣ, ಆದ್ದರಿಂದ ದುಃಖಕ್ಕೆ ಕಾರಣ. ಆದ್ದರಿಂದ ಬರೀ ಸನ್ಯಾಸವು ಸರಿಯಲ್ಲ, ಭಗವದರ್ಪಣ ಬುದ್ಧಿಯಿಂದಾಗಿ ಯಾರು ಸನ್ಯಾಸವನ್ನ ಮಾಡ್ತಾರೋ, ಭಗವದರ್ಪಣ ಬುದ್ಧಿ ಸಹಿತವಾದ ಕರ್ಮಾನುಷ್ಠಾನ ಸಹಿತವಾದ ಸನ್ಯಾಸವೇನೆ ಮೋಕ್ಷಕ್ಕೆ ಕಾರಣ ಅಂತ ಕೃಷ್ಣ ಪರಮಾತ್ಮ ಹೇಳಿದ್ದ. ಈಗ ಅದನ್ನೇ ಮತ್ತೆ ದೃಢಪಡಿಸ್ತಾ ಇದ್ದಾನೆ. ಯುಕ್ತ ಕರ್ಮ ಫಲಂ ತ್ಯಕ್ತ್ವಾ ಶಾಂತಿಮಾಪ್ನೋತಿ ನೈಷ್ಠಿಕೀಂ ಅಯುಕ್ತ ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೆ. ನಾ ಹೇಳಿದ್ದೇನೆ, ಒಂದು ಯೋಗ, ಅದರಲ್ಲಿ ಮತ್ತೆ 2 ಯೋಗಗಳು, ಒಂದು ಕರ್ಮಯೋಗ, ಇನ್ನೊಂದು ಜ್ಞಾನಯೋಗ. ಜ್ಞಾನಯೋಗ ಇಸ್ ಈಕ್ವಲ್ ಟು ಸನ್ಯಾಸ, ಕರ್ಮಯೋಗ ಇಸ್ ಈಕ್ವಲ್ ಟು ಭಗವದರ್ಪಣ ಬುದ್ಧಿಯಿಂದಾಗಿ ವರ್ಣಾಶ್ರಮೋಚಿತವಾದ ಮಾಡುವಂತಹ ಕರ್ಮಾನುಷ್ಠಾನವೇನೆ ಕರ್ಮಯೋಗ. ಈ ಎರಡನ್ನು ಸೇರಿಸಿದಾಗ ಮಾತ್ರ ಒಂದು ಯೋಗ ಅಂತ ಆಗತ್ತೆ ಅಂತ. ಹಾಗಾದ್ರೆ ಯೋಗ ಅಂದ್ರೆ ಏನು? ಭಗವದರ್ಪಣ ಬುದ್ಧಿಯ ಕರ್ಮಾನುಷ್ಠಾನ ಸಹಿತ ಸನ್ಯಾಸ ತದೇವ ಯೋಗ. ಈ ರೀತಿ ಅದನ್ನ ಯೋಗ ಅಂತ ಹೇಳ್ದ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಸನ್ಯಾಸವುಳ್ಳ ಯುಕ್ತ ಕರ್ಮ ಫಲಂ ತ್ಯಕ್ತ್ವ. ಯುಕ್ತ ಅಂದ್ರೆ ಏನು ಗೊತ್ತಾ? ಭಗವದರ್ಪಣ ಬುದ್ಧಿಯಿಂದ ಮಾಡುವಂತಹ ಕರ್ಮಾನುಷ್ಠಾನವೇನೆ ಅದು ಬೇರೆ ಯೋಗ, ಸೆಕೆಂಡ್ರಿ ಸಣ್ಣ ಯೋಗ. ಅಂಥವನು ನೈಷ್ಠಿಕೀನ್ ಅಂತಂದ್ರೆ ಸ್ವಾಭಾವಿಕವಾಗಿರುವಂತಹ ಅಂತರ್ಥ. ಭಗವದರ್ಪಣ ಬುದ್ಧಿಯಿಂದಾಗಿ ಕರ್ಮಾಚರಣ ರೂಪವಾದ ಸನ್ಯಾಸವುಳ್ಳ ಈ ಯೋಗ ಏನಿದೆ, ಇಂತಹ ಯೋಗದಿಂದ ಯಾರು ಯುಕ್ತರಾಗಿರ್ತಾರೋ ಅಂಥವನು ಸ್ವಾಭಾವಿಕವಾದ ಶಾಂತಿ ಸ್ವರೂಪವಾದ, ಅರ್ಥಾತ್ ಸ್ವರೂಪಾನಂದ ಸ್ವರೂಪವಾದ, ನಮ್ಮ ನಿಜವಾದ ಆನಂದಕ್ಕೆ ಆವಿರ್ಭಾವವಾದ ಸ್ಥಳ ಅಂದರೆ ಮೋಕ್ಷ. ಆ ಮೋಕ್ಷದಲ್ಲಿ ನಮ್ಮ ಆತ್ಮನಲ್ಲಿ ಇರುವಂತಹ ಸ್ವಾಭಾವಿಕವಾದ ಆನಂದ, ಪರಮ ಸತ್ಯವಾದ ಆನಂದ ಆವಾಗ ಹೊರಗಡೆ ಬರ್ತದಂತೆ. ಆದ್ದರಿಂದ ಶಾಂತಿಂ ಅಂತ ಹೇಳ್ತಾ ಇದ್ದಾನೆ. ಅಂತಹ ಶಾಂತಿ ರೂಪವಾದ ಮೋಕ್ಷವನ್ನು ಹೊಂದುತ್ತಾನೆ ಯಾರು? ಇಂತಹ ಯುಕ್ತ ಭಗವದರ್ಪಣ ಬುದ್ಧಿಯಿಂದಾಗಿ ಸನ್ಯಾಸವನ್ನ ಮಾಡುವಂತವನು. ಸನ್ಯಾಸ ಅಂತಂದ್ರೆ ಕಾಮಾದಿ ತ್ಯಾಗ ರೂಪವಾದ ಸನ್ಯಾಸ.
ಅಂತಹ ಯೋಗಯುಕ್ತನಾದ ಪುರುಷನು ಸ್ವಾಭಾವಿಕವಾಗಿ ತನ್ನ ಆನಂದಕ್ಕೆ ಆವಿರ್ಭಾವ ಸ್ಥಳವಾದ ಮೋಕ್ಷವನ್ನು ಹೊಂದುತ್ತಾನೆ. ಯಾರು ಹೊಂದೋದಿಲ್ಲ ಅಂತಂದ್ರೆ ಅಯುಕ್ತ ಅಂದ್ರೆ ಯೋಗರಹಿತನಾದವನು ಅಂತ ಅರ್ಥ. ಹಿಂದೆ ಯುಕ್ತ ಅಂತ ಹೇಳಿದಾಗ ಯೋಗ ಸಹಿತನಾದವನು ಅಂತ ಹೇಳಿದ್ವಿ. ಈಗ ಅಯುಕ್ತ ಯೋಗರಹಿತನಾದವನು ಏನ್ ಮಾಡ್ತಾನೆ? ಫಲದ ಆಸೆಯಿಂದ ಕರ್ಮಾಚರಣೆಯನ್ನ ಮಾಡ್ತಾನೆ. ಯಾಕೆ? ಯೋಗವೇ ಇರೋದಿಲ್ಲ ಅವನಿಗೆ, ಕಾಮಾದಿತ್ಯಾಗ ಇರೋದೇ ಇಲ್ಲ ಅವನಿಗೆ, ಸನ್ಯಾಸವೇ ಇರೋದಿಲ್ಲ, ಬರೀ ಕಾಮನೆಯೇ ತುಂಬಿರುತ್ತೆ. ಅಂದ ಮೇಲೆ ಹೇಗ್ ಮಾಡ್ಲಿಕ್ಕೆ ಸಾಧ್ಯ ಅವನು? ಆದ್ದರಿಂದ ಫಲದ ಆಸೆಯಿಂದ ಕರ್ಮಗಳನ್ನ ಮಾಡ್ತಾನೆ, ಸನ್ಯಾಸ ಇರೋದಿಲ್ಲ. ಫಲೇ ಸಕ್ತೋ ನಿಬದ್ಧತೆ, ಕೊನೆಗೆ ಏನಾಗ್ತಾನೆ? ಅದೇ ಕ್ಷುದ್ರವಾದ ಫಲದಲ್ಲಿ ಆಸಕ್ತನಾಗಿ ಫಲವನ್ನ ಪಡಿತಾನೆ ಇಲ್ಲ ಅಂದಿಲ್ಲ. ಕರ್ಮಾಚರಣೆ ಮಾಡಿದ ಮೇಲೆ, ಕಾಮ್ಯ ಕರ್ಮವನ್ನ ಮಾಡಿದ ಮೇಲೆ ಫಲವನ್ನು ಪಡಿತಾನೆ. ಯಾವ ಕರ್ಮವೂ ಕೂಡ ನಿಷ್ಫಲ ಅಲ್ಲ. ನೀವು ದುಷ್ಕರ್ಮವನ್ನು ಮಾಡಿ ಅದರ ಫಲವಾದ ಪಾಪವನ್ನ ಪಡೆದೇ ಅದರಿಂದ ದುಃಖವನ್ನು ಪಡಿತಾನೆ. ಸತ್ಕರ್ಮವನ್ನು ಮಾಡಿ ಅದರಿಂದ ಪುಣ್ಯದಿಂದಾಗಿ ಸುಖವನ್ನ ಪಡಿತಾನೆ. ಆದ್ರೆ ಆ ಕಾಮನೆಯಲ್ಲೇ ಇದ್ದ ಅಂತ ಬರೀ ಕಾಮ್ಯ ಕರ್ಮವನ್ನ ಮಾಡ್ತಾ ಇದ್ರೆ ಅವನು ಇದೇ ಸಂಸಾರದ ಚಕ್ರದಲ್ಲಿ, ಸಂಸಾರದ ಬಂಧನದಲ್ಲಿ ನಿಬದ್ಧತೆ, ಸಂಸಾರದಲ್ಲಿ ಏನೇ ತಿರುಗ್ತಾ ಇರ್ತಾನೆ. ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು. ನಮ್ಮ ಹಣೆ ಬರಹ ಹೇಗಿದೆ ಅದೇ ಹೇಳ್ಬೋದೇ ಹೊರತು ಎಲ್ಲ ಮಾಡ್ಲಿಕ್ಕೆ ಹೇಗ್ ಸಾಧ್ಯ? ಮಾಡಬಹುದು, ಬಹಳ ಆದ್ರೆ ತಲೆಯಲ್ಲಿ ಇಟ್ಕೊಂಡು 1 ತಾಸಾದ್ರೂ ಮಾಡಬಹುದು, ನಾ ಮಾಡಬೇಕು ಅಂತ. ಆಮೇಲೆ ಆ ಫೋನು ಈ ಫೋನು, ಕೆಲಸ, ಅದು ಇದು, ನನ್ ಮನೆ ಶುರು ಆಗೇ ಬಿಡುತ್ತದೆ. ಆದ್ರೆ ಕೃಷ್ಣ ಪರಮಾತ್ಮ ಇರೋದನ್ನ ಹೇಗಿದೆಯೋ ಯಥಾವತ್ತಾಗಿ ಹಾಗೆ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಅಷ್ಟೇ, ಅವನ ಕೆಲಸವನ್ನ ಅವನು ಮಾಡ್ತಾ ಇದ್ದಾನೆ, ನಮ್ಮ ಕೆಲಸವನ್ನ ನಾವು ಮಾಡಬೇಕು. 1 ತಾಸು ಮಾಡ್ಲಿಕ್ಕಾಗತ್ತೆ, ದಿನ ಹತ್ರ ಮಾಡ್ಲಿಕ್ಕೆ ಆಗೋದಿಲ್ಲ. ಆ 1 ತಾಸಾದ್ರೂ ಎದಕ್ ಮಾಡೋಣ? ದಿನ ಮಾಡಿದ್ರಷ್ಟೇ ಮೋಕ್ಷ. ಎದಕ್ ಬೇಕು? ಹೆಂಗಾದ್ರೂ ನಾವು ಇಲ್ಲೇ ಇರೋರು. ಆ 1 ತಾಸು ಮಾಡೋದು ಬೇಡ. ಕೃಷ್ಣ ಪರಮಾತ್ಮ ಹಿಂದೆ ಹೇಳಿದ್ದಾನೆ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಸ್ವಲ್ಪವಾದ್ರೂ ಮಾಡ್ರೋ, ಅನಂತ ಫಲ ನಾ ಕೊಡ್ತೀನಿ, ನೀವ್ಯಾಕೆ ತಲೆ ಕೆಡಿಸ್ಕೋತೀರಿ? ಅನಂತ ಫಲವನ್ನ ನಾನು ಕೊಡ್ತೇನೆ. ಅದರಿಂದ ನಮಗೆ ಎಷ್ಟು ಆಗುತ್ತೋ ಅಷ್ಟಾದ್ರೂ ಈ ಇಂಥ ಹಿಂದೆ ಹೇಳಿದಂತಹ ಕರ್ಮಾನುಷ್ಠಾನ, ಭಗವದರ್ಪಣ ಬುದ್ಧಿಯಿಂದ ಕರ್ಮಾನುಷ್ಠಾನ ಸಹಿತವಾದ ಸನ್ಯಾಸ ಎಂಬ ಯೋಗವನ್ನ ಯಥಾಶಕ್ತಿ ಆದ್ರೂ ಪ್ರತಿಯೊಬ್ಬ ಮನುಷ್ಯನು ಕೂಡ ಮಾಡಲೇಬೇಕು. ಅದರಿಂದಾಗಿ ಇವತ್ತಲ್ಲ ನಾಳೆ ಸಂಸಾರ ಬಂಧನದಿಂದ ಪರಮಾತ್ಮ ಮುಕ್ತಿಗೊಳಿಸ್ತಾನೆ, ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವೇ ಇಲ್ಲ. ಎಷ್ಟು ನೋಡಿ, ಮನಸ್ಸಿನಲ್ಲಿ ಆಸೆ ಇಷ್ಟು ಹೇಳ್ತಾ ಇದ್ದಾನೆ. ಮಾಡೋಣ ಅಂತ ಆಸೆ, ಹೌದು. ಯಾವುದಕ್ಕೋಸ್ಕರ? ಮೋಕ್ಷ ಸಿಕ್ಬಿಡ್ಲಿ ಅನ್ನುವಂತಹ ಆಸೆ. ಅದು ಒಂದು ಕಾಮನೇನೆ, ಸತ್ಕಾಮನೆ ಇಲ್ಲ ಅಂದಿಲ್ಲ, ಸತ್ಕಾಮನೆ ಆದ್ರೂ ಒಂದು ಕಾಮನೇನೆ ಅಲ್ಲ. ಮೋಕ್ಷ ಬೇಕು ಅನ್ನುವಂತಹ ಆಸೆ. ಹಾಗಾದ್ರೆ ನಮಗೆ ಪರಮಾತ್ಮ ಎದಕ್ಕೆ ಬೇಕು? ಮೋಕ್ಷಕ್ಕೋಸ್ಕರ ಬೇಕು. ಅದರಿಂದ ನಾವೆಲ್ಲ ನಿತ್ಯ ಸಂಸಾರಿಗಳು. ಮೋಕ್ಷಕ್ಕೆ ಹೋಗಬಹುದು, ಬಹಳ ಲೇಟ್ ಆಗತ್ತೆ. ಆದ್ರೆ ಇನ್ ಕೆಲವೊಬ್ಬರಿಗೆ ಮೋಕ್ಷ ಬೇಕಂತೆ. ನಮಗೆ ಯಾಕೆ ಬೇಕು? ನಮಗೆ ಮೋಕ್ಷ ಬೇಕು, ಸಂಸಾರ ಜಂಜಾಟ ಬೇಡ ಅನ್ನೋದ್ರಿಂದಾಗಿ ನಮಗೆ ಮೋಕ್ಷ ಬೇಕು. ಮೋಕ್ಷ ಬೇಕು ಅಂದ್ರೆ ಪರಮಾತ್ಮ ಪ್ರಸಾದ ಬೇಕು, ಆದ್ರಿಂದ ಪರಮಾತ್ಮ ನಮಗೆ ಬೇಕು. ಕೆಲವೊಬ್ರಿಗೆ ಮೋಕ್ಷ ಬೇಕಂತೆ. ಯಾಕೆ ಹೇಳಿ? ಪರಮಾತ್ಮ ಇರ್ತಾನಪ್ಪ ಮೋಕ್ಷದಲ್ಲಿ. ನಾನಾ ವಿಧವಾದ ಮೋಕ್ಷಗಳು, ಸಾರೂಪ್ಯ, ಸಾಯುಜ್ಯ, ಸಹಭೋಗ, ಸಾಮೀಪ್ಯ, ಈ ರೀತಿ ಪರಮಾತ್ಮನಿಗೋಸ್ಕರ ಮೋಕ್ಷ ಬೇಕು, ಮೋಕ್ಷಕ್ಕೋಸ್ಕರ ಪರಮಾತ್ಮ ಬೇಕು. ಮೋಕ್ಷವನ್ನ ಪಡಿಬೇಕು ಅಂದ್ರೆ ಪರಮಾತ್ಮ ಬೇಕು. ಮೋಕ್ಷ ಯಾಕೆ ಬೇಕು? ಪರಮಾತ್ಮನಿಗೋಸ್ಕರ ಬೇಕು. ಅಂಥವರನ್ನ ಏಕಾಂತ ಭಕ್ತರು ಅಂತ ಕರೀತಾರೆ.
ನಮಗೆ ಯಾಕೆ ಬೇಕು? ಸುಖಕ್ಕೋಸ್ಕರ ನಮಗೆ ಮೋಕ್ಷ ಬೇಕು. ಆರಾಮಾಗಿರ್ತೀವಪ್ಪ ಅಲ್ಲಿ ಅನ್ನೋಗೋಸ್ಕರ ನಮ್ಗೆ ಮೋಕ್ಷ ಬೇಕು. ಮನಸ್ಸು ಹೇಳ್ತಾ ಇದೆ, ನಮ್ಮ ಮನಸ್ಸನ್ನು ಹೇಳ್ತಾ ಇದೆ, ಇಲ್ಲ ಆಚಾರ್ಯ ನಾವು ಹಂಗಿಲ್ಲ, ನಮಗೂ ಪರಮಾತ್ಮನೇ ಬೇಕು ಅಂತ. ಆದ್ರೂ ಇನ್ನೊಂದು ಮನಸ್ಸು ಹೇಳ್ತಾ ಇದೆ, ಇಲ್ಲ ನಮ್ ಸುಖಕ್ಕೋಸ್ಕರನೇ ಮೋಕ್ಷ ಬೇಕು ಅಂತ ಇನ್ನೊಂದು ಮನಸ್ಸು ಹೇಳ್ತಾ ಇದೆ. ಹೌದಾ? ಆದ್ದರಿಂದ ನಾವು ಬಾಯಿ ಮಾತಿಗೆ ಇಲ್ಲ ನಮಗೆ ಪರಮಾತ್ಮನಿಗೋಸ್ಕರವೇನೇ ಮೋಕ್ಷ ಬೇಕು ಅಂತ ಹೇಳಿ ಬಿಡಬಹುದು. ಆದರೂ ಆ ರೀತಿ ಹೇಳೋದು ಸಾಧ್ಯ ಇಲ್ಲ. ಅದರಿಂದಾಗಿ ಯಾರು ಇಂತಹ ಯೋಗರಹಿತನಾದಂಥವನು ಕಾಮ್ಯ ಕರ್ಮದಲ್ಲಿಯೇ ಆಸಕ್ತನಾಗಿ ಸದಾಕಾಲ ಸಂಸಾರದಲ್ಲಿಯೇನೆ ಬದ್ಧನಾಗಿರ್ತಾನೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಸಮಯ ಇದೇನಾ ಶ್ರೀಕಾಂತ್ ಅವರೇ? ಇದರ ಅರ್ಥವನ್ನು ಹೇಳ್ಬಹುದಾ? ಹೇಳಿ, 6 ನಿಮಿಷ ಇದೆ, ಹೇಳಿ ಹೇಳಿ. ಹಾ, ಸರಿ ಸರಿ. ಯುಕ್ತ ಯೋಗದಿಂದ ಕೂಡಿದವನು, ಯುಕ್ತ ಯೋಗದಿಂದ ಕೂಡಿದವನು ನೈಷ್ಠಿಕೀಂ ಸ್ವಾಭಾವಿಕವಾದ ಶಾಂತಿಂ ಸ್ವರೂಪಾನಂದ ಆವಿರ್ಭಾವ ರೂಪವಾದ ಮೋಕ್ಷವನ್ನು ಹೇಳಬಹುದು. 1 ತಾಸು ಮೆಡಿಟೇಷನ್ ಮಾಡಿ ಶಾಂತಿ ಸಿಗುತ್ತೆ ಅಂತ. ಯಾವ ಶಾಂತಿ ಹೇಳಿ? ಮೋಕ್ಷಕ್ಕಿಂತ ಶಾಂತಿ ಉಂಟಾ? ಸುಮ್ನೆ ಒಂದು ತುಣುಕಿನಲ್ಲಿ ಮಿಂಚು ಹುಳು, ಬೆಳಕಿನ ದೊಡ್ಡ ಸೂರ್ಯನ ಮುಂದೆ ಮಿಂಚು ಹುಳು ಹೇಗೋ ಹಾಗೆ ಈ ಒಂದು ಶಾಂತಿ. ನಾವು ಅದೇ ಒಂದು ಸಣ್ಣ ಶಾಂತಿಗೇನೆ, ಆ ಸಣ್ಣ ಸ್ವಲ್ಪ ಕ್ಷಣಗಳ ಒಂದು ಮನಸ್ಸಿನ ಶಾಂತಿಗೋಸ್ಕರವಾಗಿ ಎಷ್ಟೋ ಒದ್ದಾಡ್ತೇವೆ. ಆದ್ರೆ ಸಂಪೂರ್ಣವಾದ ಶಾಂತಿ ಸ್ವರೂಪವಾದ ಮೋಕ್ಷಕ್ಕೆ ಎಷ್ಟು ಒದ್ದಾಡಬೇಕು ನಾವು? ಶಾಂತಿಂ ಸ್ವರೂಪಾನಂದ ಆವಿರ್ಭಾವ ರೂಪವಾದ ಮೋಕ್ಷವನ್ನು ಹೊಂದುತ್ತಾನೆ. ಅಯುಕ್ತ ಯೋಗರಹಿತನು ಕಾಮಕಾರೇಣ ಫಲದ ಆಸೆಯಿಂದ ಕರ್ಮಗಳನ್ನು ಆಚರಿಸಿ ಫಲದಲ್ಲಿ ಆಸಕ್ತನಾಗಿ ನಿಬದ್ಧತೆ ಸಂಸಾರವನ್ನು ಅನುಭವಿಸುತ್ತಾನೆ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಹಾಗಾದ್ರೆ ಸಂಸಾರವನ್ನು ಏನಾಚಾರ್ಯ? ಸಂಸಾರವನ್ನು ಅನುಭವಿಸುತ್ತಾನೆ. ಧನ್ಯವಾದ. ಸರಿ, ಪಾಠ ಮುಗಿಸೋಣ. ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.